ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ 2024 TVS Apache RTR 160 BS6 E20 fuel compatible with OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಈ ಒಂದು ಬೈಕಲ್ಲಿ 3 ವೇರಿಯಂಟ್ಸ್ ಬರುತ್ತೆ. ಡ್ಯುಯಲ್ ಚಾನಲ್ ABS, ಸಿಂಗಲ್ ಚಾನಲ್ ABS ಅಂಡ್ ಡ್ರಮ್ ಬ್ರೇಕ್ ಇರೋ ಒಂದು ಬೈಕ್ ವೇರಿಯಂಟ್ ಬರುತ್ತೆ. ಈ 3 ವೇರಿಯಂಟ್ ಅಲ್ಲಿ ಇಂಜಿನ್ ಸ್ಪೆಸಿಫಿಕೇಶನ್ ಸೇಮ್ ಇರುತ್ತೆ. ಸಮ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಚೇಂಜ್ ಇರುತ್ತೆ ಅಷ್ಟೇ ಬಿಟ್ರೆ ಸೇಮ್ ಟು ಸೇಮ್ ಇರುತ್ತೆ. ಗಾಡಿಯ ಗ್ರಾಫಿಕ್, ಬಾಡಿಯ ಡಿಸೈನ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ಯಾರು ಈ ಬೈಕ್ ನ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದಿರೋ ಅಥವಾ ಇನ್ನ ಡಿಸಿಷನ್ ಮೇಕಿಂಗ್ ನಲ್ಲಿ ಇದಿರೋ ಅವರಿಗೆ ಒಂದು ಮಾತು ಪರ್ಸನಲಿ ಹೇಳ್ತೀನಿ. ಏನಂದ್ರೆ ಈ ಒಂದು ಬೈಕ್ 160cc ಸೆಗ್ಮೆಂಟ್ ನಲ್ಲಿ ಬೆಸ್ಟ್ ಬೈಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಬೈಕ್ ಅಲ್ಲಿ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಸ್ಪೋರ್ಟ್ಸ್, ರೈನ್, ಅರ್ಬಾನು. ಸ್ಪೋರ್ಟ್ಸ್ ಮೋಡ್ ನಲ್ಲಿ 17 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಅರ್ಬಾನು ಮತ್ತೆ ರೈನಿಯಲ್ಲಿ 15 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ರೈಡ್ ಮೋಡ್ ಚೇಂಜ್ ಮಾಡಿದ್ರೆ ಬ್ರೇಕಿಂಗ್ ರೆಸ್ಪಾನ್ಸ್ ಅಲ್ಲೂ ಚೇಂಜ್ ಇರುತ್ತೆ ಅಂಡ್ ಇಂಜಿನ್ ಪರ್ಫಾರ್ಮೆನ್ಸ್ ಅಲ್ಲೂ ಡಿಫರೆನ್ಸ್ ಇರುತ್ತೆ. ನೀವು ಪಲ್ಸರ್ N160 ಮತ್ತೆ MT115 ಎಲ್ಲ ಕಂಪ್ಯಾರಿಸನ್ ಮಾಡಿದಾಗ ಅಥವಾ ಬೇರೆ ಕಂಪನಿಯ ಯಾವುದೇ ಒಂದು 160cc ಬೈಕಿಗೆ ಕಂಪೇರ್ ಮಾಡಿದಾಗ ಪ್ರೈಸ್ ವೈಸ್, ಟೆಕ್ ವೈಸ್, ಇಂಜಿನ್ ಸ್ಪೆಸಿಫಿಕೇಶನ್, ಮೈಲೇಜ್, ಸರ್ವಿಸ್ ಕಾಸ್ಟ್ ಈ ಒಂದು ಬೈಕ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಒಂದು ಮಿಡಲ್ ಕ್ಲಾಸ್ ಹುಡುಗರು ಆರಾಮಾಗಿ ತಗೊಬಹುದು. ಈ ಒಂದು ಬೈಕ್ ನ ಪರ್ಸನಲಿ ನನ್ನ ಫ್ರೆಂಡಿಗೆ ಸಜೆಸ್ಟ್ ಮಾಡಿದ್ದೆ. ಅವನು ಒಂದು ಬೈಕ್ ನ ತಗೊಂಡು 2 ವರ್ಷ ಆಗಿದೆ. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಅವನಿದಾನೆ. ಯಾಕಂದ್ರೆ ಅವನು ಡೈಲಿ ಆಫೀಸಿಗೆ ತಗೊಂಡು ಹೋಗ್ಬೇಕು ಅಂಡ್ ಮೈಲೇಜ್ ಮತ್ತೆ ಹ್ಯಾಂಡ್ಲಿಂಗ್, ಬ್ಯಾಲೆನ್ಸಿಂಗ್ ಎಲ್ಲ ಸಖತ್ತಾಗಿದೆ ಅಂತ ಹೇಳ್ತಾನೆ. ಇಟ್ ಈಸ್ ಅನ್ ರಿಯಲ್ ರಿವ್ಯೂ ಫ್ರಮ್ ಮೈ ಫ್ರೆಂಡ್. ನಾನು ಪರ್ಸನಲಿ ಅವನಿಗೆ ಸಜೆಸ್ಟ್ ಮಾಡಿದ್ದೆ, ಅವ್ನು ತಗೊಂಡಿದ್ದಾನೆ. ಗಾಡಿ ಮಾತ್ರ ಸಖತ್ತಾಗಿದೆ. ಸೊ ಇಂಜಿನ್ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. TVS Apache RTR 160 ಬೈಕ್ ನಲ್ಲಿ 2 ಟೈಪ್ಸ್ ಆಫ್ ಕಲರ್ಸ್ ಬರುತ್ತೆ. ಸ್ಪೆಷಲ್ ಎಡಿಷನ್ ಕಲರ್ಸ್ ಅಂತ ಬರುತ್ತೆ, ಇನ್ನೊಂದು ನಾರ್ಮಲ್ ಕಲರ್ಸ್ ಬರುತ್ತೆ. ಸ್ಪೆಷಲ್ ಎಡಿಷನ್ ಕಲರ್ಸ್ ನಲ್ಲಿ ಅಲಾಯ್ ವೀಲ್ಸ್ ರೆಡ್ ಕಲರ್ ಅಲ್ಲಿ ಬರುತ್ತೆ. ಇನ್ನು ನಾರ್ಮಲ್ ಕಲರ್ಸ್ ಅಲ್ಲಿ ಬ್ಲಾಕ್ ಕಲರ್ ಅಲಾಯ್ ವೀಲ್ಸ್ ಬರುತ್ತೆ. ಲುಕ್ ವೈಸ್ ಬಂದಾಗ ಯಾವುದೇ ಆಂಗಲ್ ಇಂದ ನೋಡಿದ್ರು ಈ ಗಾಡಿ ಸಖತ್ತಾಗಿ ಕಾಣುತ್ತೆ. ಪಕ್ಕಾ ಸ್ಪೋರ್ಟ್ಸ್ ಬೈಕು. ಫ್ರೇಮ್ ವಿಚಾರಕ್ಕೆ ಬಂದಾಗ ಡಬಲ್ ಕ್ರಾಟಲ್ ಸ್ಪ್ಲಿಟ್ ಸಿಂಕ್ರೋ ಸ್ಟಿಫ್ ಫ್ರೇಮ್ ಅಂತ ಕರೀತಾರೆ ಅಂಡ್ ಕ್ರಬ್ ವೇಟ್ ಬಂದು 146 kg ಬರುತ್ತೆ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. TVS ಅಂತ ರಿಟರ್ನ್ ಮಾಡಿದ್ದಾರೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, ಹ್ಯಾಲೋಜನ್ ಬಲ್ಬ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಹ್ಯಾಂಡಲ್ ಗ್ರಿಪ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಒಂಥರ ಬ್ಯಾಟ್ಮನ್ ತರ ಕೊಟ್ಟಿದ್ದಾರೆ. 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ರೈಡರ್ ಮತ್ತೆ ಪ್ಲೇಯರ್ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಲಾಂಗ್ ಡ್ರೈವ್ ಎಲ್ಲ. ಅಂಡ್ ಕ್ರಾಶ್ ಗಾರ್ಡ್ ಕೊಟ್ಟಿದ್ದಾರೆ. ಇಂಜಿನ್ ಮತ್ತೆ ಸೈಲೆನ್ಸರ್ ಗೆ ಅಂಡರ್ ಕೌಲ್ ಕೊಟ್ಟಿದ್ದಾರೆ. ಅಲ್ಲಿ ಹೈಪರ್ ಎಡ್ಜ್ ಅಂತ ರಿಟರ್ನ್ ಮಾಡಿದ್ದಾರೆ. ಡಬಲ್ ಬ್ಯಾರಲ್ ಎಕ್ಸಾಸ್ಟ್ ತರ ಡಿಸೈನ್ ಮಾಡಿದ್ದಾರೆ. ಬಟ್ ಇದು ಸಿಂಗಲ್ ಎಕ್ಸಾಸ್ಟ್ ಅಂದ್ರೆ ಒಂದೇ ತೂತ್ ಇರುತ್ತೆ. ಫುಟ್ ಪೆಕ್ಸ್ ನೆಲ್ಲ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಗ್ರಾಫಿಕ್ ಎಲ್ಲ ಸಖತ್ತಾಗಿದೆ. ಅಪಾಚಿ ಅಂತ ರಿಟರ್ನ್ ಮಾಡಿದ್ದಾರೆ. 160 ಅಂತ ಎಲ್ಲ ಸಖತ್ತಾಗಿದೆ ಗುರು. ಇನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಗೇರ್ ಪೊಸಿಷನ್ ಇಂಡಿಕೇಟರ್, RPM ಮೀಟರ್, ಸ್ಪೀಡೋಮೀಟರ್ ಅಂಡ್ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಅದನ್ನೆಲ್ಲ ನೀವು ಆರಾಮಾಗಿ ಮೊಬೈಲ್ ನಲ್ಲಿ ಸಿಂಕ್ರೋನೈಸ್ ಮಾಡ್ಕೊಂಡ್ರೆ ಬ್ಲೂಟೂತ್ ಮುಖಾಂತರ ಎಲ್ಲ ಇನ್ಫಾರ್ಮೇಶನ್, ಒಳ್ಳೆ ಇನ್ಫಾರ್ಮೇಶನ್ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಮಗೆ ಸಿಗುತ್ತೆ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ ಅಂಡ್ ಡೆಡಿಕೇಟೆಡ್ ಬಟನ್ ಇದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಯೂಸ್ ಮಾಡೋಕೆ ಅಂಡ್ ರೈಡ್ ಮೂಡ್ಸ್ ಎಲ್ಲ ಚೇಂಜ್ ಮಾಡೋಕೆ ಸಪರೇಟ್ ಆಗಿ ಬಟನ್ ಇದೆ. ಸೊ ಗಾಡಿ ಇಸ್ ಲೈಕ್ ಎನ್ ಸೂಪರ್ ಬೈಕ್ ಅಂತಾನೆ ಹೇಳ್ಬೋದು 160cc ಅಲ್ಲಿ. ಈ ಒಂದು ಬೈಕ್ ಅಲ್ಲಿ ನೀವು ಡ್ಯುಯಲ್ ಚಾನಲ್ ABS ಅಂದ್ರೆ ನಾನು ಪಕ್ಕ ಹೇಳ್ತೀನಿ, ಒಂದು ಟೆಕ್ ವೈಸ್ ಆಗಿರಲಿ, ಡಿಸೈನ್ ವೈಸ್ ಆಗಿರಲಿ, ಲುಕ್ ವೈಸ್ ಆಗಿರಲಿ, ದಿಸ್ ಇಸ್ ದಿ ಬೆಸ್ಟ್ ಬೈಕ್ ಅಂತ ಹೇಳ್ತೀನಿ. TVS Apache RTR 160 ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 160cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವರ್ ಆಯಿಲ್ ಕೂಲ್ BS6 E20 fuel compatible with OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಈ ಒಂದು ಬೈಕ್ ಅಲ್ಲಿ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ ಸ್ಪೋರ್ಟ್ಸ್ ಮೋಡ್ ಅಲ್ಲಿ 17 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಪವರ್ ಅರ್ಬನ್ ಮತ್ತೆ ರೈನಿ ಮೋಡ್ ಅಲ್ಲಿ 15 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಸ್ಪೋರ್ಟ್ಸ್ ಮೋಡ್ ನಲ್ಲಿ 14.73 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಅರ್ಬನ್ ಮೋಡ್ ಮತ್ತೆ ರೈನಿ ಮೋಡ್ ಅಲ್ಲಿ 14.14 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ವಿಚಾರಕ್ಕೆ ಬಂದಾಗ ಬೋಶ್ ಫ್ಯೂಯಲ್ ಇಂಜೆಕ್ಷನ್ ಬರುತ್ತೆ. ಅದಕ್ಕೆ RTFI ಅಂತ ಕರೀತಾರೆ. ಈ ಬೈಕ್ ಅಲ್ಲಿ 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಕೂಲಿಂಗ್ ಸಿಸ್ಟಮ್ ಬಂದು ಆಯಿಲ್ ಕೂಲ್ಡ್ ವಿತ್ ರ್ಯಾಮ್ ಏರ್ ಅಸಿಸ್ಟ್ ಅಂತ ಬರುತ್ತೆ. ಕಾವಾಸಾಕಿ ಬೈಕ್ಸ್ ಅಲ್ಲಿ ಅಥವಾ ಸೂಪರ್ ಸ್ಪೋರ್ಟ್ ಬೈಕ್ ಅಲ್ಲಿ ನೀವು ಕೇಳಿಬಹುದು ರ್ಯಾಮ್ ಹೇರ್ ಇಂಟೇಕ್ ಅಂತ. ಅದೇ ತರ ರ್ಯಾಮ್ ಏರ್ ಅಸಿಸ್ಟ್ ಅಂತ ಬರುತ್ತೆ. ಇಂಟರ್ನಲ್ ಕಂಬಷನ್ ಆಗ್ಬೇಕಾದ್ರೆ ಹೇರ್ ನ ಫಾಸ್ಟ್ ಆಗಿ ಹೇಳ್ಕೊಳಕ್ಕೆ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಸೂಪರ್ ಸ್ಪೋರ್ಟ್ಸ್ ಬೈಕ್ ನಲ್ಲೂ ಈ ತರ ಯೂಸ್ ಮಾಡ್ತಾರೆ. ವೈ? ಬಿಕಾಸ್ ಹೈಯರ್ ಕಂಪ್ರೆಷನ್ ಅಲ್ಲಿ ಫಾಸ್ಟ್ ಆಗಿ ಹೋಗ್ಬೇಕಾಗಿರುತ್ತೆ ಗಾಡಿ. ಏರ್ ನ ವೆಂಟಿಲೇಷನ್ ಫಾಸ್ಟ್ ಆಗಿರ್ಬೇಕಾಗುತ್ತೆ. ಇನ್ನ ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ ಅಂಡ್ ಈ ಒಂದು ಅಲಾಯ್ ವೀಲ್ಸ್ ರೆಡ್ ಕಲರ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫ್ರಂಟ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಚಾನಲ್ ABS ಅಂಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ವೈಡರ್ ಟೈರ್ ಸೆಕ್ಷನ್ ಅಲಾಯ್ ವೀಲ್ಸ್ ಬರುತ್ತೆ ಅಂಡ್ ಇದು ಟ್ಯೂಬ್ಲೆಸ್ ಟೈರು. ಅಲಾಯ್ ವೀಲ್ಸ್ ಇದು ರೆಡ್ ಕಲರ್ ಅಲ್ಲಿ ಇದೆ ಯಾಕಂದ್ರೆ ಇದು ಸ್ಪೆಷಲ್ ಎಡಿಷನ್ ಬೈಕ್ ಅಂತ ಆಗಿರೋದ್ರಿಂದ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಸ್ವಿಂಗ್ ಆರ್ಮ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ, ಟೈರ್ ಹಗರ್ ಕೊಟ್ಟಿದ್ದಾರೆ. 12 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಅದು ಬಿಟ್ರೆ ಮೈಲೇಜ್ 40 kmpl ಕೊಡುತ್ತೆ 1 ಲೀಟರ್ಗೆ. ಸರ್ವಿಸ್ ಕಾಸ್ಟ್ 2000 ಇಂದ 3000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬೀಳ್ಬಹುದು. ಓವರ್ ಆಲ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಒಂದು ಗುಡ್ ಲುಕಿಂಗ್
ಕಾಸಿಗೆ ತಕ್ಕಂತೆ ಕಜ್ಜಾಯ ಈ ಒಂದು ಬೈಕು ಅಂತ ಹೇಳ್ತೀನಿ. ಇನ್ನೇನು ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಸ್ಪೆಷಲ್ ಎಡಿಷನ್ ಬೈಕಲ್ಲಿ ಮಾತ್ರ ಲಿವರ್ಸ್ನ ಅಡ್ಜಸ್ಟ್ ಮಾಡ್ಕೊಬೋದು, ಬ್ರೇಕು ಮತ್ತು ಕ್ಲಚ್ದು. ಗೈಸ್ ಬನ್ನಿ, ದಿ ಆಲ್ ನ್ಯೂ TVS ಅಪಾಚಿ RTR 160 ಬೈಕ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಈ ಒಂದು ಬೈಕಲ್ಲಿ ಬ್ರೇಕ್ ಲಿವರು ಮತ್ತು ಕ್ಲಚ್ ಲಿವರ್ ಇದೆಯಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು 3 ರೈಡಿಂಗ್ ಮೂಡ್ಸ್ ಇದೆ. ಎಲ್ಲ ರೈಡಿಂಗ್ ಮೂಡ್ಸ್ನ ರೈಡ್ ಮಾಡಿ ನಿಮ್ಮ ಜೊತೆಗೆ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತೀನಿ. ದಿಸ್ ಇಸ್ ದಿ ಕಿ, ಲೆಟ್ಸ್ ಗೋ ಫಾರ್ ಎ ರೈಡ್. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಥರ ರಿಯಾಕ್ಟ್ ಆಗುತ್ತೆ. ಈಗ ಗಾಡಿನ ಸ್ಟಾರ್ಟ್ ಮಾಡೋಣ. ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ. ಸೊ ನಾರ್ಮಲಿ ನಾನು ಅರ್ಬನ್ ಮೋಡೆಲ್ಲ ಹಾಕೊಂಡಿದ್ದೀನಿ. ಲೆಟ್ಸ್ ಗೋ. ಫಸ್ಟ್ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, RPM ಲಿಮಿಟರು ಇದೆ, ಅಂದರೆ ಲೈಟ್ ಬರುತ್ತೆ. ಸೆಕೆಂಡ್ ಗೇರ್, ಥರ್ಡ್ ಗೇರ್. ಇದರಲ್ಲಿ ಡ್ಯುಯಲ್ ಚಾನಲ್ ABS ಬರುತ್ತೆ. ಈಗ ಗೇರು ಕ್ಲಚ್ಚು ತುಂಬಾ ಸ್ಮೂತ್ ಆಗಿದೆ. ನಾನು ಗೇರ್ ಲಿವರು ಮತ್ತು ಬ್ರೇಕ್ ಲಿವರು 1 ಪಾಯಿಂಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇಟ್ ಈಸ್ ಈಸಿ. ಅದಕ್ಕೆ ಅಪ್ಪಲ್ಲಿದೆ ಗಾಡಿ. ಕಂಟ್ರೋಲಿಂಗ್ ಅಂತೂ ಹೆವಿಯಾಗಿದೆ ಗುರು. ಸಸ್ಪೆನ್ಷನ್ ಸ್ಮೂತ್ ಆಗಿದೆ. ಇನ್ನು ನೋಡೋಣ ಬನ್ನಿ. ಮನೋವರೆಲ್ಲ ಆರಾಮಾಗಿ ಮಾಡ್ಬೋದು, ಹ್ಯಾಂಡ್ಲಿಂಗು ಆರಾಮಾಗಿ ಮಾಡ್ಬೋದು. ನಾವು ಹೇಳಿದ ಮಾತು ಕೇಳುತ್ತಾ. 60ಯಲ್ಲಿದ್ದೀನಿ, 4th ಗೇರಲ್ಲಿದ್ದೀನಿ, ಬ್ರೇಕ್ ಹಿಡಿತೀನಿ. ವಾವ್, ಅಲ್ಟಿಮೇಟ್. ಬ್ಯಾಕು ಫ್ರಂಟು ಸಸ್ಪೆನ್ಷನ್ ಸ್ಮೂತ್ ಆಗೇ ಇದೆ. ವಾವ್, ಎಕ್ಸಾಸ್ಟ್ ಸೌಂಡ್ ಸಕ್ಕತ್ತಾಗಿ ಕೇಳುತ್ತೆ. ಗೇರ್ ಅಂತೂ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ ಗುರು. ಈಗ ಅರ್ಬನ್ ಮೂಡಲ್ಲಿದೆ. ಸೊ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಈಗ ಅರ್ಬನ್ ಮೂಡಲ್ಲಿದೆ. ನ್ಯೂಟ್ರಲ್, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, 4th ಗೇರ್. ಆರನ್ ಲೌಡ್ ಆಗಿದೆ, ಕಾನ್ಫಿಡೆನ್ಸ್ ಕೊಡುತ್ತೆ ಓಡಿಸೋಕ್ಕೆ. ಬ್ರೇಕಿಂಗ್ ಅಲ್ಟಿಮೇಟ್. 4th ಗೇರಲ್ಲಿದ್ದೀನಿ. ಫಿಫ್ತ್ ಗೇರ್, ಮ್ಯಾನ್ಯುವರ್ ಅಂತೂ ಈ ಒಂದು ಗಾಡಿಯಲ್ಲಿ ಆರಾಮಾಗಿ ಮಾಡ್ಬೋದು. ಕಾನ್ಫಿಡೆನ್ಸ್ ಕೊಡುತ್ತೆ ಗುರು, ಕಾನ್ಫಿಡೆನ್ಸು. ಡೌನ್ ಶಿಫ್ಟ್ ನೋಡಿದ್ರೆ ಹೇಗಿರುತ್ತೆ. 3rd ಗೇರಲ್ಲಿದ್ದೀನಿ. ಫುಲ್ ಥ್ರಾಟಲ್ ಕೊಟ್ಟಿದ್ದೀನಿ. ಆರಾಮಾಗಿ 100 ಟಚ್ ಆಗುತ್ತೆ. ಗೇರ್ ಅಂತೂ ನಕ್ಕನ್ ಸ್ಮೂತಾಗಿ ಚೇಂಜ್ ಆಗುತ್ತೆ ಗುರು. U-turn ಯಾವ ಥರ ತಾನ್ಬೋದು ಅಂತ ನೋಡೋಣ ಬನ್ನಿ. ಆರಾಮಾಗಿ ತಾನ್ಬೋದು. ಈಗ ರೈನ್ ಮೂಡಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಈ ಒಂದು ಬೈಕ್ ನ್ಯೂಟ್ರಲ್, ರೈನ್ ಮೋಡ್, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, 4th ಗೇರ್. 4th ಗೇರಿಂದ 5th ಗೇರು ತುಂಬಾ ಲಾಂಗ್ ಶಿಫ್ಟ್ ಆಗುತ್ತೆ.
ಫಿಫ್ತ್ ಗೇರ್, ನಾನು ಟಕ್ಕಿನ್ ಆಗಿಲ್ಲ. ಸೊ ಅಷ್ಟೇ ಸ್ಪೇಸ್ ಸಿಕ್ತು, ಬಟ್ 100 ಕಿಲೋಮೀಟರ್ ಟಚ್ ಮಾಡಲಿಲ್ಲ ಟಾಪ್ ಸ್ಪೀಡು. ಸೊ ಈಗ ಸ್ಪೋರ್ಟ್ಸ್ ಮೂಡಲ್ಲಿ ಯಾವ ಥರ ಇದು ಪರ್ಫಾರ್ಮೆನ್ಸ್ ಆಗುತ್ತಂತ ನೋಡೋಣ. ನ್ಯೂಟ್ರಲ್, ಸ್ಪೋರ್ಟ್ಸ್ ಮೂಡ್, ಲೆಟ್ಸ್ ಗೋ. ಥರ್ಡ್ ಗೇರಲ್ಲಿ ಇದ್ದೀನಿ. ಸ್ಪೋರ್ಟ್ಸ್ ಮೂಡ್ನಲ್ಲಿ 17 PS ಪವರ್ ಪ್ರೊಡ್ಯೂಸ್ ಆಗುತ್ತೆ. ಆ ಒಂದು ಫೀಲ್ ಗೊತ್ತಾಗ್ತಿದೆ. ರೈನ್ ಮೂಡು, ಅರ್ಬನ್ ಮೂಡಲ್ಲಿ 15 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ವಾವ್, ಕಾರ್ನರಿಂಗು, ಚೇಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಬಿಕಾಸ್ ಆಫ್ ವೈಡರ್ ಟೈ ಸೆಕ್ಷನ್. ಫೋರ್ತ್ ಗೇರಲ್ಲೇ ಆಟ ಆಡ್ಬೋದು ಆರಾಮಾಗಿ. 100 ಟಚ್ ಆಗುತ್ತೆ. ಸೊ ಇನ್ನೊಂದ್ಸಲಿ ಸ್ಪೋರ್ಟ್ಸ್ ಮೂಡ್ನ ಓಡಿಸಿ ನೋಡೋಣ. ಅಲ್ಲಿ ಸ್ಪೇಸ್ ಸಿಗಲಿಲ್ಲ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್. ರಪ 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 ಅಂತ ಗೇರ್ ಚೇಂಜ್ ಮಾಡ್ಕೊಂಡು ಓಡಿಸ್ಬೋದು. ವಾವ್, 100 ಆರಾಮಾಗಿ ಟಚ್ ಆಗುತ್ತೆ ಗುರು. ಸ್ಟೆಬಿಲಿಟಿ ಇದೆ, ರೋಡ್ ಗ್ರಿಪ್ ಇದೆ, ಬ್ರೇಕಿಂಗ್ ಅಲ್ಟಿಮೇಟ್, ಗೇರ್ ಸ್ಲಿಕ್ಕರ್ ಚೇಂಜ್ ಆಗುತ್ತೆ ಅನ್ನುತ್ತೆ. ಇಂಜಿನ್ ಅಂತೂ ರಿಫೈನ್ಮೆಂಟ್ ಲೆವೆಲ್ ಅಲ್ಟಿಮೇಟು. ರೈಡಿಂಗ್ ಪೊಸಿಷನ್ ವಿಚಾರಕ್ಕೆ ಬಂದಾಗ ಒಂದು ಸ್ಪೋರ್ಟ್ಸ್ ಬೈಕ್ ಥರ ಫೀಲ್ ಆಗುತ್ತೆ. ಯಾಕಂದರೆ ಸ್ವಲ್ಪ ಮುಂದೆ ಬಗ್ಬೇಕು, ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಇದೆ. ಆ್ಯಂಡ್ ರೈಡಿಂಗ್ ಪೋಸ್ಚರ್ ಇದೆಯಲ್ಲ, ಸೀಟಿಂಗ್ ರೂಮ್ ಎಲ್ಲ ತುಂಬಾ ಅಗಲವಾಗಿದೆ. ರೈಡಿಂಗ್ ಪೋಸ್ಚರ್ ಅಪ್ರೈಟ್ ಇದೆ. ಆ್ಯಂಡ್ ಚೆಸ್ಟು ಮತ್ತು ಹ್ಯಾಂಡಲ್ ಬಾರ್ಗೆ ಏನು ತುಂಬ ದೂರ ಇಲ್ಲ, ತುಂಬಾ ಹತ್ತಿರ ಇದೆ. ಸುಮ್ಮನೆ ಅಪ್ರೈಟಲ್ಲಿ ಕೂತ್ಕೊಂಡ್ರೆ ದೂರ ಅನಿಸುತ್ತೆ. ಬಟ್ ನೀವು ಆ್ಯಕ್ಚುಲಿ ಈ ಒಂದು ಗಾಡಿ ಮೇಲೆ ಕೂತ್ಕೊಂಡ್ರೆ ನೀವು ಒಂಚೂರು ಲೀನ್ ಆಗಬೇಕಾಗುತ್ತೆ. ಸೊ ರೈಡಿಂಗ್ ಪೋಸ್ಚರ್ ಈಸ್ ಆಲ್ಮೋಸ್ಟ್ ಒಂದು ಸ್ಪೋರ್ಟ್ಸ್ ಟೂರರ್ ಬೈಕ್ ಥರನೇ ಬಿಟ್ಟಿದ್ದಾರೆ. ನನ್ನ ಒಂದು ಟೈಸು ಕ್ಲೀನಾಗಿ ಟ್ಯಾಂಕಿಗೆ ಹಗ್ಗಾಗಿದೆ. ಓವರಾಲಾಗಿ ಹೇಳ್ಬೇಕು ಅಂದರೆ ಈ ಒಂದು ಗಾಡಿನ ಆರಾಮಾಗಿ ತಾಣ್ಬೋದು. ಲೈಕ್ ಡೈಲಿ ಆಫೀಸಿಗೆ ಅಡ್ಡಾಡೋರು ಮತ್ತು ಕಾಲೇಜಿಗೆ ಹೋಗೋರು ಯಾರು ಬೇಕಾದ್ರೂ ತಾಣ್ಬೋದು. ಹುಡುಗಿಯರು ಬೇಕಂದ್ರೆ ಈ ಗಾಡಿನ ತಾಣ್ಬೋದು, ಅಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಆ್ಯಂಡ್ ಲಾಂಗ್ ಟ್ರಿಪ್ಸು, ಶಾರ್ಟ್ ಟ್ರಿಪ್ಸು ಎಲ್ಲಿ ಬೇಕಾದ್ರೂ ಲೈಕ್ 100 ಕಿಲೋಮೀಟರ್ 200 ಕಿಲೋಮೀಟರ್ ಈ ಒಂದು ಗಾಡಿನ ಆರಾಮಾಗಿ ತಗೊಂಡು ಹೋಗ್ಬೋದು. ಯಾಕಂದರೆ ಸ್ಪೋರ್ಟ್ಸ್ ಮೂಡಲ್ಲಿ ಹಾಕೊಂಡ್ರೆ ಕಿತ್ಕೊಂಡು ಹೋಗುತ್ತೆ. ಆ್ಯಂಡ್ ಇದರೊಳಗೆ ರೈಡ್ ಮೂಡ್ಸ್ ಅಂತ ಇದೆ. ರೈಡ್ ಮೂಡ್ಸು ಬರೀ ಒಂದು ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಆಗಲ್ಲ, ಬ್ರೇಕಿಂಗ್ ಸಿಸ್ಟಮ್ ಮೇಲೂ ಮತ್ತು ಟ್ರಾಕ್ಷನ್ ಸಿಸ್ಟಮ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಾನು ಬೇರೆ ಬೇರೆ ರೈಡ್ ಮೂಡ್ಸ್ ಹಾಕಿ ನಾನು ಈ ಒಂದು ಬೈಕ್ನ ಓಡಿಸಿದೆ. ಸೊ ಲೈಕ್ ರೈಡ್ ಮೂಡಲ್ಲಿ ತುಂಬಾ ಕಂಟ್ರೋಲ್ಡ್ ಆಗಿರುತ್ತೆ ಈ ಒಂದು ಬೈಕು. ಈಗ ಸಿಟಿಯಲ್ಲಿ ಈ ಒಂದು ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಫಸ್ಟು ಪಾತಲ್ಲಿ ಹುಡ್ಕೋಣ ಯಾವ ಥರ ಈ ಒಂದು ಸಸ್ಪೆನ್ಷನ್ ಟ್ರಾವೆಲ್ ಆಗುತ್ತೆ ಅಂತ ನೋಡೋಣ. ಇಲ್ಲೇ ಇದೆ ಪಾತೋಲ್ಸು ನೋಡಿ, ಪಾತೋಲ್ಸ್ ಇಲ್ಲೇ ಇದೆ. ಸಸ್ಪೆನ್ಷನ್ ಸ್ಮೂತ್ ಆಗಿದೆ. ಮತ್ತು ನೋಡಿ GTT ಟೆಕ್ನಾಲಜಿ ಈ ಒಂದು ಬೈಕಲ್ಲಿದೆ.
ವರ್ಕ್ ಆಗ್ತಿದೆ. ಸೆಕೆಂಡ್ ಗೇರಲ್ಲಿದ್ದೀನಿ, ಮೂವ್ ಆಗ್ತಿದೆ. GTT ಟೆಕ್ನಾಲಜಿ. ಸೊ ಥರ್ಡ್ ಗೇರ್ ಹಾಕಿದಾಗೂ ಮೂವ್ ಆಗುತ್ತೆ. ಫಸ್ಟ್ ಗೇರಾಗಿ ಹಾಕ್ದೂ ಮೂವ್ ಆಗುತ್ತೆ ನೋಡಿ. GTT ಟೆಕ್ನಾಲಜಿ ಅಂದರೆ ಗ್ಲೈಡ್ ಥ್ರೂ ಟೆಕ್ನಾಲಜಿ ಅಂತ. ಸೊ ನೀವು ಆಕ್ಸಿಲರೇಟ್ ಮಾಡ್ದಿಲ್ದೇ ಈ ಒಂದು ಗಾಡಿ ಮೂವ್ ಆಗುತ್ತೆ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರಲ್ಲಿ. ಸೊ ಫಸ್ಟ್ ಗೇರ್ ನೋಡಿ, ಆಕ್ಸಿಲರೇಟೇ ಮಾಡಿಲ್ಲ, ಗಾಡಿ ಮೂವ್ ಆಗ್ತಿದೆ. ಕಾರ್ನರಿಂಗ್ ಅಂತೂ ಹೆವಿಯಾಗಿ ಮಾಡ್ಬೋದು. ರೋಡ್ ಗ್ರಿಪ್ ಸಖತ್ತಾಗಿದೆ. ನನ್ನ ಹೈಟ್ ಬಂದು 5.7. ನನ್ನ ಒಂದು ಕಾಲು ಫ್ಲ್ಯಾಟ್ ಫುಟ್ ಆಗುತ್ತೆ. ಆರಾಮಾಗೆ 5.7, 5.6, 5.8 ಅಥವಾ 5.2, 5.3 ಇರೋರು ಈ ಒಂದು ಗಾಡಿನ ಓಡಿಸ್ಬೋದು. ಆರಾಮಾಗೆ ಕೂಲ್ ಆ್ಯಂಡ್ ಕಾಮ್ ಬೈಕ್ ಅಂತ ಹೇಳ್ಬೋದು. E20 ಫ್ಯೂಯಲ್ ಕಂಪ್ಯಾಟಬಲ್. ಸಿಟಿಯಲ್ಲಿ ಆರಾಮಾಗಿ ಓಡಿಸ್ಬೋದು. ರೈಡಿಂಗ್ ಲೈನ್ನ ಆರಾಮಾಗಿ ಚೇಂಜ್ ಮಾಡ್ಬೋದು, ಕಾನ್ಫಿಡೆನ್ಸಾಗಿ ಚೇಂಜ್ ಮಾಡ್ಬೋದು. ಏನೊಂದು ಟಕ 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 ಅಂತ ಚೇಂಜ್ ಆಗುತ್ತೆ. ಈ ಥರ ಓಡ್ಸೋಕ್ಕೆ ಕಾರಣ ಏನಕ್ಕಂದ್ರೆ ಗಾಡಿ ತುಂಬಾ ಶಾರ್ಟ್ ಆಗಿದೆ ಮತ್ತು ಸ್ಟೆಬಿಲಿಟಿ ಇದೆ. ರೋಡ್ ಮೇಲೆ ಗ್ರಿಪ್ ಹಂಗೆ ಇದೆ. ನೀವು ಬೀಳ್ತೀರನ್ನೋ ಒಂದು ಪ್ಯಾನಿಕ್ ಏನೋ ಈ ಒಂದು ಬೈಕಲ್ಲಿ ಹದರ್ಸ್ ಬರಲ್ಲ. ಆರಾಮಾಗೆ ನುಗ್ಸಿ ಬಗ್ಸಿ ಹೆಂಗೆ ಬೇಕಾದ್ರೂ ಓಡಿಸ್ಬೋದು. ಸಿಂಗಲ್ ಹ್ಯಾಂಡಲ್ಲಿ ಓಡಿಸ್ತಿದ್ದೀನಿ. ಗುರು ಒಳ್ಳೆ ಗಾಡಿ ಗುರು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು ಅಗ್ಲಾಗ್ಲ ಗಾಡಿ ಒಂದು 4 ವರ್ಷ 5 ವರ್ಷಕ್ಕೆ ನೀವು ಗಾಡಿ ಚೇಂಜ್ ಮಾಡ್ತೀರಂದ್ರೆ ಈ ಒಂದು ಗಾಡಿ ನಿಮ್ಮ ಬಾಡಿ ಸಖತ್ತು ಸೆಟ್ ಆಗುತ್ತೆ. ಏನು ಗುರು, ನಿಂಬಲ್ಲು ಹೇಳಿದ ಮಾತು ಕೇಳುತ್ತೆ. ಆರಾಮಾಗಿ ಕಾಲು ಹಿಡ್ಕು, ಆರಾಮಾಗಿ ಕಾಲು ಸಿಗುತ್ತೆ. ಕುದುರೆ ಇದನ್ನ ಯಾಕೆ ರೇಸ್ DNA ಅಂತ ಕರೀತಾರಂತ ನಂಗೆ ಈಗ ಗೊತ್ತಾಯಿತು. ಬಿಕಾಸ್ ಆಫ್ ಇಟ್ಸ್ ಪರ್ಫಾರ್ಮೆನ್ಸ್. ಅಲ್ಟಿಮೇಟ್ ಗುರು, ಬುಲೆಟ್ ಥರ ನುಗ್ಗುತ್ತೆ. ಅಲ್ಟಿ so beautiful, so elegant, just looking like a wow. ನನಗೆ ಈ ಗಾಡಿ ಓಡಿಸ್ಬೇಕಾದ್ರೆ ನನಗೆ ಆ್ಯಕ್ಚುಲಿ ಏನು ನೆನಪಾಗ್ತಿದೆ ಗೊತ್ತಾ? ಬೆಳ್ಳುಳ್ಳಿ ಕಬಾಬ್ ಮಾಡುವ ವಿಧಾನ. ರಾಹುಲ ಬಂದಲ್ಲ ಸಪ, ರಾಹುಲ ಬೆಳ್ಳುಳ್ಳಿ ಕಬಾಬ್ ಮಾಡುವ ವಿಧಾನ ಹಾಕ್ಕೊಳ್ಳಿ. ಒನ್ಸ್ ಮೋರ್ ಅಂತಿದೆ ಈ ಒಂದು ಗಾಡಿ. ಚಂದ್ರು ಸರ್ ಸಕ್ಕತ್ ಡೈಲಾಗ್ಸು, ಹಿಂಗೆ ಕಂಟಿನ್ಯೂ ಮಾಡಿ. ಒನ್ಸ್ ಮೋರ್ ಆ್ಯಕ್ಚುಲಿ ಇಲ್ಲಿ ಏನೋ ಗಾಡಿ ಇಂಜಿನ್ ಹತ್ರ ಹಂಸು ಹೆವಿ ಇದೆ. ಹೆಂಗಿದೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಸ್ಮೂತ್ ಇದೆ ಸಸ್ಪೆನ್ಷನ್. once more ಬೆಳ್ಳುಳ್ಳಿ ಕಬಾಬ್. ಬುಲೆಟ್ ಜೈ ಆಂಜನೇಯ. ಇದು ರಿಯಲ್ ಟ್ರಾಫಿಕ್ ಗುರು, ಮೈಸೂರು ರೋಡು.
ಜೈ ಆಂಜನೇಯ, ಕಾಪಾಡಪ್ಪ, ಎಲ್ಲರನ್ನೂ ಚೆನ್ನಾಗಿರು, ನನ್ನೂ ಚೆನ್ನಾಗಿರು. ಹೆವಿ ಟ್ರಾಫಿಕ್ ಗುರು, ಮೈಸೂರು ರೋಡು. ಗೇರ್ ಟಕ 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 ಅಂತ ಚೇಂಜ್ ಆಗ್ತದೆ. ಇವನು ಯಾರು ಈ ಕಡೆ ಬರ್ತಾನೆ? ಓ, ಬ್ರೇಕ್ ಅಲ್ಟಿಮೇಟ್ ಗುರು, ನೋಡಿದ್ರಲ್ಲ. ಬ್ರೇಕ್ ಅಲ್ಟಿಮೇಟು, ಟೈರು ಸಖತ್ತಾಗಿದ್ದಾವೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಇದೆ. ಸೊ ಗೇರಲ್ಲಿ ಇದ್ದರೆ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಆಫ್ ಆಗುತ್ತೆ. ಈ ಒಂದು ಬೈಕ್ ನಿಮಗೆ ಇಷ್ಟ ಆಗಿದೆ ಬಂದು ಪ್ರಕೃತಿ TVS ಮೋಟರ್ಸಲ್ಲಿ ತಗೊಳ್ಳಿ. ಮೈಸೂರು ರೋಡಲ್ಲಿದೆ.